ನಾವು ಹೆಣ್ಮಕ್ಕಳು ಮನೆ ಕೆಲಸ ಮಾಡಕ್ಕೆ ಹೆಣ್ಮಕ್ಕಳು, ಮಕ್ಕಳು ಜಾತಿ ಮಾಡಕ್ಕೆ ಹೆಣ್ಮಕ್ಕಳು, ಪೂಜೆ ಪತ್ತಿಗೆ ಹೆಣ್ಮಕ್ಕಳು, ಸಂಸಾರಕ್ಕೆ ಹೆಣ್ಮಕ್ಕಳು, ಅಧಿಕಾರಕ್ಕೆ ಹಾಕಿಲ್ಲ. ನಮಗೂ ವಿಧಾನಸಭೆಗೆ ಅಧಿಕಾರ ಬೇಕಂತೆ ಬೇಕು. ಅಧಿಕಾರ 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 ಸಿಗುವವರೆಗೆ ಹೋರಾಟ ಮಾಡ್ತೇವೆ ನಾವು. ನಮಗೆ ಹೆಣ್ಣು ಮಕ್ಕಳಿಗೆ ಅಧಿಕಾರ ಬೇಕೇ ಬೇಕು. ಅಧಿಕಾರ ಅಧಿಕಾರ. ಎಲ್ಲರೂ ಕೂಡ ಈ ಮೀಸಲಾತಿಯನ್ನು ವಿರೋಧ ಮಾಡಿ ಅದನ್ನ ಹರಿದಾಕಿದ್ರು. ಇಂಥ ಒಂದು ಕಾಂಗ್ರೆಸ್ ಮನಸ್ಥಿತಿ ಐತಿ. ಆದ್ರ ಕಾಂಗ್ರೆಸ್ನವರು ಕುಟುಂಬ ರಾಜಕಾರಣ, ತಮ್ಮ ಮನೆಯ ಮಹಿಳೆಯರಿಗೆ ಮಾತ್ರ ಅಧಿಕಾರ. ಅವರು ಪ್ರಧಾನಮಂತ್ರಿ ಆಗ್ಬೋದು, ಮತ್ತೇನೋ ಆಗ್ಬೋದು. ಆದ್ರೆ ಸಾಮಾನ್ಯ ಮಹಿಳೆಯರು ಆಗೋದಿಲ್ಲ. ಅವರು ಕೇವಲ ಮತದಾರ ಇರಬೇಕು, ತಮಗೆ ಓಟ್ ಹಾಕಿ ಅವರು ಬೆಂಬಲಿಸ್ತಾ ಇರಬೇಕು. ಇದು ಕಾಂಗ್ರೆಸ್ ಮನಸ್ಥಿತಿ. ಅದೇ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಒಂದು ಸುಷ್ಮಾ ಸ್ವರಾಜ್ ಅಕ್ಕನವರಿಂದ ಹಿಡಿದು ಇವತ್ತಿನ ನಿರ್ಮಲಾ ಸೀತಾರಾಮನ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಎಲ್ಲರಿಗೂ ಕೂಡ ಪಕ್ಷ ಒಂದು ಅವಕಾಶವನ್ನ ನೀಡಿದೆ. ನಾವು ಮಹಿಳೆಯರಿಗಾಗಿ ಮೋದಿಜಿಯವರು ಮಾಡಿದಂಥ ಎಲ್ಲ ಸಬಲೀಕರಣದ ಒಂದು ಕಾರ್ಯಕ್ರಮ ನೋಡಿದಾಗ 10 ವರ್ಷದಲ್ಲಿ ಮಹಿಳೆಯರ ಒಂದು ಪರಿಸ್ಥಿತಿ ಬದಲಾಗಿದೆ. ಸಾಮಾಜಿಕವಾಗಿ ಮಹಿಳೆಯನ್ನು ನೋಡುವಂತಹ ಒಂದು ದೃಷ್ಟಿ ಬದಲಾಗಿದೆ. ಅವರಿಗೆ ಪ್ರತಿಯೊಂದು ರಂಗದಲ್ಲಿ ಅವಕಾಶ ಇದೆ. ವೃತ್ತಿಯಲ್ಲಿ ವೈದ್ಯರಾಗಿ, ಇಂಜಿನಿಯರ್ ಆಗಿ, ವಕೀಲಿಯಾಗಿ, ನ್ಯಾಯಾಧೀಶರಾಗಿ, ಉದ್ಯಮಿಯಾಗಿ, ಆಡಳಿತ ಅಧಿಕಾರಿಯಾಗಿರುವಂತ ಮಹಿಳೆ ಇವತ್ತು ಅದೇ ರೀತಿ ಲೋಕಸಭೆ ವಿಧಾನಸಭೆಗಳಲ್ಲಿ ಪ್ರಾತಿನಿಧ್ಯ ಪಡೆಯಲೇಬೇಕಾಗಿದೆ. ಇಂತಹ ಒಂದು ಹೊತ್ತಿನಲ್ಲಿ ನೋಡಿ, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಮೋದಿಜಿಯವರು ಒಂದು ಒಳ್ಳೆಯ ದೇಶದ ಪ್ರಗತಿಪರ, ದೇಶದ ಹಿತಚಿಂತನೆಯ ಮಸೂದೆಗಳನ್ನ ತಂದಾಗ ಕಾಂಗ್ರೆಸ್ ವಿರೋಧ ಮಾಡಿದೆ. ಅದು CA ಇರಬಹುದು, ಅಥವಾ ಕಾಶ್ಮೀರದ 371 ಆರ್ಟಿಕಲ್ ರದ್ದತಿ ಇರಬಹುದು, ಹಾಗೂ ತ್ರಿವಳಿ ತಲಾಖ್ ರದ್ದತಿ ಇರ್ಬೋದು, ದೇಶದ ರಕ್ಷಣಾದ ವಿಚಾರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು. ಎಲ್ಲ ಮಹಿಳೆಯರಿಗೆ ಕರಾಳ ದಿನ. ನಾವೆಲ್ಲರೂ ಅವತ್ತು ಸಂಸತ್ತಿನಲ್ಲಿ ನಾರಿ ಶಕ್ತಿ ಅಧಿನಿಯಮ ಅಂದರೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಸಂಘಟನೆಗಳನ್ನು ಒಳಗೊಂಡು ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ವಿ. ನಮಗೆಲ್ಲರಿಗೂ ಇಡೀ ಲೋಕಸಭೆ ಸರ್ವಾನುಮತದಿಂದ ಈ ಮಸೂದೆಯನ್ನು ಅಂಗೀಕಾರ ಮಾಡ್ತದೆ. ಎಲ್ಲರಿಗೂ ಮಹಿಳೆಯರಿಗೆ ಹಕ್ಕು ಕೊಡುವುದು ಬೇಕಾಗಿದೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಹಂಗಾಗ್ಲಿಲ್ಲ. ಆ ಮಸೂದೆ ಲೋಕಸಭೆಯಲ್ಲಿ ಸೋಲು ಕಂಡು. ಅದು ಮಸೂದೆಯ ಸೋಲಲ್ಲ, ಪ್ರಜಾಪ್ರಭುತ್ವದ ಸೋಲು. ಯಾವ ದೇಶದಲ್ಲಿ ಸಮಾನತೆಗಾಗಿ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮೊದಲನೇ ಚುನಾವಣೆಯಲ್ಲೇ ಮಹಿಳೆಯರಿಗಾಗಿ ಮತದಾನದ ಹಕ್ಕನ್ನು ಕೊಟ್ಟರು. ಅಲ್ಲಿ ಮಹಿಳಾ ಮೀಸಲಾತಿ ಸೋತತು ಬಹಳಷ್ಟ ಒಂದು ಕರುಣಾಜನಕ ಸ್ಥಿತಿ ಅಂತ ಹೇಳ್ತೀನಿ. ಅರ್ಧದಷ್ಟು ಸಂಖ್ಯೆ ಇರುವಂತಹ ಒಂದು ಜನಸಂಖ್ಯೆ ಒಳಗೆ ಅರ್ಧದಷ್ಟು ಸಂಖ್ಯೆ ಮಹಿಳೆಯರಿದ್ದಾರೆ. ಮತದಾರರಲ್ಲಿ ಕೂಡ 48% ಮಹಿಳೆಯರಿದ್ದಾರೆ. ಅನೇಕ ಚುನಾವಣೆಗಳಲ್ಲಿ ಮಹಿಳಾ ಮತದಾರರೇ ನಿರ್ಣಾಯಕರಾಗಿದ್ದಾರೆ. ಅಂತ ಹೊತ್ತಿನೊಳಗ ಈ ಒಂದು ಮಹಿಳೆಯರಿಗೆ ಸಂವಿಧಾನಿಕ ಪ್ರಾತಿನಿಧ್ಯ ಕೊಡದೇ ಇರುವುದು ಬಹಳ ಒಂದು ಕಷ್ಟದ ವಿಷಯ. ನೋಡ್ರಿ, ನೀವು ಮೊದಲಿನಿಂದ ಈ ಮಹಿಳಾ ಮೀಸಲಾತಿ ಬಗ್ಗೆ ನೋಡಿದಾಗ 96ರಲ್ಲಿ ಮೊದಲ ಬಾರಿಗೆ ದೇವೇಗೌಡರು ಮಂಡಿಸಿದ್ರು. ನಂತರ ಅಟಲ್ಜಿ ಅವರು 98ರಿಂದ 2004ರವರೆಗೆ ಅದಕ್ಕಾಗಿ ಪ್ರಯತ್ನ ಪಟ್ಟರು, ಆಗಲಿಲ್ಲ. 2010ರಲ್ಲಿ ಕಾಂಗ್ರೆಸ್ ಇದನ್ನ ಮಂಡಿಸಿದ್ರು. ರಾಜ್ಯಸಭೆಯಲ್ಲಿ ಇದು ಅಂಗೀಕಾರವಾದರೂ ಮತ್ತೆ ಲೋಕಸಭೆಗೆ ಬಂದಾಗ ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇ ಅದನ್ನು ವಿರೋಧ ಮಾಡಿದ್ವು. ಅದನ್ನು ವಿರೋಧ ಮಾಡಕ್ ಹಚ್ಚಿದ್ದು